ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಪೂರ್ಣಿಮಾ. ನೋಡಿ, ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕೂಗು ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ಬಾಗಲಕೋಟೆ ಹಾಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಘಟಾನುಘಟಿಗಳಿಂದ ಅಬ್ಬರದ ಪ್ರಚಾರ ಕೂಡ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಎಂಟ್ರಿ ಆಗಿದೆ. ಸಿದ್ದರಾಮಯ್ಯ ಅವರು ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಎರಡೂ ಕ್ಷೇತ್ರದಲ್ಲೂ ಕೂಡ. ಈಗ ನಾವು ದಾವಣಗೆರೆ ವಿಚಾರಕ್ಕೆ ಬರೋದಾದ್ರೆ, ಸದ್ಯಕ್ಕೆ ಅಲ್ಲಿ ಮುಸ್ಲಿಮರು ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಕಗ್ಗಂಟಾಗಿ ಪರಿಣಮಿಸಿದ್ದಾರೆ. ಹೇಗಾಗಿದೆ ಅಂತ ಹೇಳಿದ್ರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ಮಲ್ಲಿಕಾರ್ಜುನ್ ವರ್ಸಸ್ ಜಮೀರ್ ಅಹಮದ್ ಖಾನ್ ಅನ್ನುವಂತಹ ವಿಚಾರ. ಮೇಲ್ನೋಟಕ್ಕೆ ಸಿದ್ದರಾಮಯ್ಯನವರು 5ನೇ ತಾರೀಕು ಜಮೀರ್ ಅವರು ಪ್ರಚಾರಕ್ಕೆ ಬರ್ತಾರೆ ಅಂತ ಹೇಳಿರಬಹುದು. ಆದರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಪ್ರಚಾರದಿಂದ ದೂರ ಉಳಿಯೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿರೋದು ಬಹಳಷ್ಟು ಸ್ಪಷ್ಟವಾಗುತ್ತೆ. ಯಾಕಂದ್ರೆ ಅಭ್ಯರ್ಥಿ ಘೋಷಣೆ ಮಾಡೋದಕ್ಕಿಂತ ಮುಂಚೆ ನಡೆದಂತಹ ಒಂದಷ್ಟು ಘಟನೆಗಳು, ನಡೆದಂತಹ ಒಂದಷ್ಟು ಬೆಳವಣಿಗೆಗಳು ಇದೆಲ್ಲದಕ್ಕೂ ಕೂಡ ಸಾಕ್ಷಿ. ಯಾಕೆ ಮಾತು ಹೇಳ್ತಾ ಇದ್ದೇನಪ್ಪ ಅಂತ ಹೇಳಿದ್ರೆ, ನೋಡಿ, ದಾವಣಗೆರೆ ಅಖಾಡ ಅಲ್ಲಿ ಸಮರ್ಥ್ ಅವರು ಕಾಂಗ್ರೆಸ್ನಿಂದ ಅಭ್ಯರ್ಥಿ. ಆದ್ರೆ ಅಲ್ಲಿ ಮುಸ್ಲಿಂ ಮತಗಳು ನಿರ್ಣಾಯಕ. ಸುಮಾರು 80,000ಕ್ಕೂ ಹೆಚ್ಚು ಮುಸ್ಲಿಂ ಮತದಾರರಿದ್ದಾರೆ ದಾವಣಗೆರೆ ದಕ್ಷಿಣದಲ್ಲಿ. ಶಾಮನೂರು ಶಿವಶಂಕರಪ್ಪ ಅವರು ದಾವಣಗೆರೆ ದಕ್ಷಿಣದಲ್ಲಿ 4 ಬಾರಿ ಕಂಟಿನ್ಯೂಸ್ ಆಗಿ MLA ಆಗಿದ್ದಂಥವರು. ಅದರ ಜೊತೆಗೆ ಅವರ ಮಗ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ MLAನೇ. ಅವರ ಸೊಸೆ ಅವರು ಕೂಡ MP ಆಗಿದ್ದಾರೆ. ಈಗ ಮೊಮ್ಮಗನ ಸರದಿ. ಅಂದ್ರೆ ಕುಟುಂಬ ರಾಜಕಾರಣಕ್ಕೆ ಅಂತ್ಯ ಹಾಡಬೇಕು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ವಿಚಾರ ಜೋರಾಗಿ ಕೇಳಿಬಂತು. ಮೊದಲಿಗೆ ಈ ಬಗ್ಗೆ ಧ್ವನಿ ಎತ್ತಿದ್ದೆ ಜಮೀರ್ ಅಹಮದ್ ಖಾನ್ ಅವರು. ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆಗೆ ಎಂಟ್ರಿ ಕೊಟ್ಟ ಕೂಡಲೇ ಏಕವಚನದಲ್ಲಿ ಅವರನ್ನ ನಿಂದಿಸಿದ್ಯಾರು? ಎಸ್ ಮಲ್ಲಿಕಾರ್ಜುನ ಅವರು. ಇದರಿಂದ ಬಹಳಷ್ಟು ಬೇಜಾರಾಗಿದ್ದಾರೆ. ಅದಾದ್ಮೇಲೆ ಏನೆಲ್ಲ ಬೆಳವಣಿಗೆಗಳಾಯಿತು ಗೊತ್ತು. ಅಲ್ಲಿ ದಾವಣಗೆರೆಯಲ್ಲಿ ಸಮರ್ಥ್ ಅವರು ಅಭ್ಯರ್ಥಿ ಆಗೋದು ಬೇಡ, ಅವರು ಯಾವುದರಲ್ಲಿ ಸಮರ್ಥರಿದ್ದಾರೆ, ಯಾವ ಮಾನದಂಡಗಳಿದೆ, ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅನ್ನುವಂತಹ ವಿಚಾರ ಕೊನೆಗೆ ಯಾರಿಗೂ ಕೂಡ ಕೊಡಲಿಲ್ಲ. ಸಮರ್ಥ್ ಅವ್ರಿಗೇನೆ B ಫಾರಂ ಅನ್ನ ಕೊಟ್ಟು ಕಳಿಸುತ್ತೆ ಕಾಂಗ್ರೆಸ್ಸು. ಇದಾದ್ಮೇಲೆ ಸಾದಿಕ್ ಪೈಲ್ವಾನ್ ಅವರು ಅಖಾಡಕ್ಕೆ ಧುಮುಕ್ತಾರೆ. ಹಂಗು ಹಿಂಗು ಮಾಡಿ ಅವರ ಮನವೊಲಿಸುವಂತಹ ಪ್ರಯತ್ನ, ನಾಮಪತ್ರ ವಾಪಸ್ ತಗೊಳ್ಳಿಲ್ಲ ಅಂತ ಅಂದ್ರೂ ಕೂಡ ಪ್ರಚಾರದಿಂದ ಹಿಂದೆ ಉಳಿಯೋಂಗ ಮಾಡ್ತಾರೆ ಸಿದ್ದರಾಮಯ್ಯ ಅವರು, ಮಲ್ಲಿಕಾರ್ಜುನ್ ಅವರು, ಎಸ್ ಮಲ್ಲಿಕಾರ್ಜುನ್ ಅವರು, ಅದರ ಜೊತೆಗೆ DK ಶಿವಕುಮಾರ್ ಅವರು. ಈಗ ಅಫ್ಸರ್ ಕೊಡ್ಲಿಪೇಟೆ ಇದ್ದಾರೆ SDPI ಇಂದ. ಅದರ ಜೊತೆಗೆ ಆದಿಲ್ ಪಾಷಾ ಅವರು ಕೂಡ ಇದ್ದಾರೆ. ಇಲ್ಲಿ ಆದಿಲ್ ಅವರಿಗೆ ದೊಡ್ಡ ಮಟ್ಟದ ಬೆಂಬಲ ಅಂತ ಹೇಳಿದ್ರೆ ಅದು CM ಇಬ್ರಾಹಿಂ ಅವರು. CM ಇಬ್ರಾಹಿಂ ಅವರೇ ಕಳೆದ 2 ದಿನಗಳ ಹಿಂದೆ ಬಂದು ಅಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡಿ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಡ್ತೀನಿ ಅಂತನೂ ಕೂಡ ಹೇಳಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ, CM ಇಬ್ರಾಹಿಂ ಅವರು ಕೂಡ ಮುಸ್ಲಿಂ ನಾಯಕರುಗಳು, ಸಚಿವರಾಗಿದ್ದಂಥವರು. ಅವರನ್ನ ನೋಡಿಕೊಂಡು ಒಂದಿಷ್ಟು ಮುಸ್ಲಿಂ ಓಟ್ಗಳು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇಲ್ಲಿ ಸಾದಿಕ್ ಪೈಲ್ವಾನ್ ಅವರು ಕಣದಿಂದ ಹಿಂದೆ ಸರಿದಿದ್ರೂ ಕೂಡ SDPI ಇಂದ ಅಫ್ಸರ್ ಕೊಡ್ಲಿಪೇಟೆ ಅವರಿದ್ದಾರೆ. ಅದರ ಜೊತೆಗೆ ಡೈಮಂಡ್ ಗುರುತಿನಿಂದ ಬಂಡಾಯವಾಗಿ ಪಕ್ಷೇತರರಾಗಿ ಆದಿಲ್ ಪಾಷಾ ಅವರಿರೋದ್ರಿಂದ ಓಟ್ಗಳು ಡಿವೈಡ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಇಂಡೈರೆಕ್ಟ್ ಆಗಿ ಏನಾದರೂ ಜಮೀರ್ ಅವರು ಆದಿಲ್ ಪಾಷಾ ಅವ್ರಿಗೆ ಏನಾದರೂ ಸಪೋರ್ಟ್ ಮಾಡಿದ್ರೆ ಅಥವಾ ಅಫ್ಸರ್ ಕೊಡ್ಲಿಪೇಟೆ ಅವ್ರಿಗೆ ಏನಾದರೂ ಸಪೋರ್ಟ್ ಮಾಡಿದ್ರೆ ಒಂದಷ್ಟು ಓಟ್ಗಳು, ಮುಸ್ಲಿಂ ಓಟ್ಗಳು ಅಲ್ಲಿಗೆ ಹೋಗುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಮತಗಳೇ ನಿರ್ಣಾಯಕವಾಗುತ್ತೆ. ಹಾಗಾಗಿ ಜಮೀರ್ ಅವರೇನಾದರೂ ಪ್ರಚಾರಕ್ಕೆ ಬಂದ್ರೆ ಸಮರ್ಥ್ ಅವರು ಗೆದ್ರು ಅಂತ ಲೆಕ್ಕ. ಇನ್ ಕೇಸ್ ಜಮೀರ್ ಅವರೇನಾದರೂ ಪ್ರಚಾರಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಸಮರ್ಥ್ ಅವರು ಸೋಲುವಂತಹ ಭೀತಿ ಬಹಳಷ್ಟಿದೆ. ಯಾಕಂದ್ರೆ ಮುಸ್ಲಿಮರೇ ಈಗ ತಿರುಗಿ ಬಿದ್ದಿದ್ದಾರೆ. ನಾವು ಬುದ್ಧಿ ಕಲಿಸ್ತೀವಿ, ನಾವೇನಾದ್ರೂ ಈ ಸಲ ಸಮರ್ಥ್ ಅವ್ರಿಗೆ ಬುದ್ಧಿ ಕಲಿಸ್ಲಿಲ್ಲ ಅಂತ ಹೇಳಿದ್ರೆ ಇನ್ ಯಾವಾಗ್ಲೂ ಕೂಡ ನಮ್ಮ ಸಮುದಾಯಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಲ್ಲ ಕಾಂಗ್ರೆಸ್ಸು. ಬರೀ ಕಾಂಗ್ರೆಸ್ದು ಕೆಲಸ ಮಾಡೋದೇ ಬಂತು, ಚಾಕ್ರಿ ಮಾಡೋದೇ ಬಂತು ಇಷ್ಟು ವರ್ಷಗಳ ಕಾಲ. ಬರೀ ಇದಕ್ಕೆ ನಮ್ಮನ್ನು ಇಟ್ಕೊಂಡಿದ್ದಾರೆ. ನಮ್ಗೆ ಯಾವುದೇ ರೀತಿ ಅಧಿಕಾರ ಕೊಡಲ್ಲ, ಪಕ್ಷದಿಂದ ನಮ್ಗೆ ಯಾವುದೇ ರೀತಿ ಟಿಕೆಟ್ ಕೊಡಲ್ಲ. ನಾವೇನಾದ್ರೂ ಈಗ ಸಮರ್ಥ್ ಅವರಿಗೆ ಬುದ್ಧಿ ಕಲಿಸಿದ್ರೆ ಮುಂದಿನ ಬಾರಿ 2028 ವಿಧಾನಸಭೆ ಚುನಾವಣೆಯಲ್ಲಿ 100% ಮುಸ್ಲಿಮರಿಗೇನೆ
ಟಿಕೆಟ್ ಕೊಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಇದೆಲ್ಲವನ್ನ ಕೂಡ ದಾವಣಗೆರೆಯಲ್ಲಿ ಮುಸ್ಲಿಂ ಮತದಾರರು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾದಿಕ್ ಪೈಲ್ವಾನ್ ಅವರು ಕಣದಲ್ಲಿರಬೇಕಾದ್ರೆ ಬಹಳಷ್ಟು ತಳಮಳ ಇತ್ತು ಸಮರ್ಥ್ ಅವರಿಗೆ. ಕಣದಿಂದ ಹಿಂದೆ ಸರಿದ್ರೂ ಕೂಡ ತಳಮಳ ಕಡಿಮೆಯಾಗಿಲ್ಲ. ಯಾಕಂದ್ರೆ ಸಾದಿಕ್ ಪೈಲ್ವಾನ್ ಅವರ ಜೊತೆಗೆ ಅವರ ಹಿಂದೆ ಇದ್ದಂತಹ ಒಂದಷ್ಟು ಮುಸ್ಲಿಂ ಸಮುದಾಯದವರು, ಮುಸ್ಲಿಂ ಓಟ್ಗಳು ಸಾದಿಕ್ ಪೈಲ್ವಾನ್ ಅವರು ಮತ್ತೆ ಅವರು ಕಣದಿಂದ ಹಿಂದೆ ಸರಿದ್ರೂ ಕೂಡ ನಮ್ಮ ಓಟು ಯಾವುದೇ ಕಾರಣಕ್ಕೂ ಈ ಬಾರಿ ಕಾಂಗ್ರೆಸ್ಗೆ ಹೋಗಲ್ಲ. ಇನ್ ಕೇಸ್ ಏನಾದರೂ 80,000 ಓಟಲ್ಲಿ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಓಟು SDPIನ ಅಫ್ಸರ್ ಕೊಡ್ಲಿಪೇಟೆಗೆ, ಅದರ ಜೊತೆಗೆ ಡೈಮಂಡ್ ಗುರುತಿನ ಆದಿಲ್ ಅವ್ರಿಗೇನಾದರೂ ಟರ್ನ್ ಆದರೆ ಸಮರ್ಥ್ ಮೇಲೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ ಅವರು ಬಂದು ನಾನು ಅನ್ನರಾಮಯ್ಯ, ಇಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಕೊಡುಗೆಗಳು ಬಹಳಷ್ಟಿದೆ, ಅವರು ಮಾಡಿರುವಂಥ ಕೆಲಸಗಳು ಹೇಳ್ತಾ ಇದೆ ಅಂತ ಹೇಳಿದ್ರೂ ಕೂಡ ಮುಸ್ಲಿಮರು ಬಹಳಷ್ಟು ಸಿಟ್ಟಾಗಿದ್ದಾರೆ. ಅದರ ಜೊತೆಗೆ ದಾವಣಗೆರೆ ಜನ, ಮುಸ್ಲಿಮರ ಜೊತೆಗೆ ದಾವಣಗೆರೆಯ ಬೇರೆ ಬೇರೆ ಸಮುದಾಯಕ್ಕೆ ಸೇರಿದಂತಹ ಜನ ಕೂಡ ಬಹಳಷ್ಟು ಸಿಟ್ಟಾಗಿದ್ದಾರೆ. ಒಂದೇ ಕುಟುಂಬದವರಿಗೆ ಯಾಕೆ ಟಿಕೆಟ್ ಕೊಡಬೇಕು? ಬೇರೆಯವ್ರು ಯಾರೂ ಇಲ್ವಾ? ನಿಷ್ಠಾವಂತ ಕಾರ್ಯಕರ್ತರಿಲ್ವಾ? BJPಯಿಂದ ಅದೇ ರೀತಿ ಮಾಡಿದಾರಾ? ನಿಷ್ಠಾವಂತ ಕಾರ್ಯಕರ್ತರಿಗೆ BJPಯಲ್ಲಿ ಟಿಕೆಟ್ ಅನ್ನ ಕೊಡ್ಲಾಗ್ತಾ ಇದೆ. ಆ ಸಂಸ್ಕೃತಿ ಕಾಂಗ್ರೆಸ್ ಅಲ್ಲಿ ಯಾಕಿಲ್ಲ? ಬರೀ ಮುಸ್ಲಿಂ ಅಹಿಂದ ನಾಯಕ, ಅಹಿಂದ ನಾಯಕ, ಅಹಿಂದ ನಾಯಕ ಅಂತಾನೆ ಸಿದ್ದರಾಮಯ್ಯ ಅವರು ಹೇಳ್ಕೊಳ್ತಾ ಬರ್ತಾರೆ. ಎಲ್ಲಿ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕ? ಎಲ್ಲಿ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕ? ಎಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸಿದ್ರು? ಇದೇ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದೀವಿ, ಇದು ಕಾಂಗ್ರೆಸ್ನ ಅಜೆಂಡಾ, ಸತ್ತವರ ಕುಟುಂಬಕ್ಕೆ ಟಿಕೆಟ್ ಕೊಡೋದು ಅಂತ ಹೇಳಿ. ಹಾಗಾದ್ರೆ ಇಷ್ಟು ವರ್ಷಗಳ ಕಾಲ ಕಾರ್ಯಕರ್ತರುಗಳು ಬರೀ ತಲೆ ಮೇಲೆ ಪಕ್ಷವನ್ನ ಇಟ್ಕೊಂಡು ಮೆರೆಸಿದ್ದೇ ಬಂತು. ಏನ್ ಮಾಡಿದ್ರು ಹಾಗಾದ್ರೆ? ಅಲ್ಲಿಗೆ ಮುಸ್ಲಿಮರು ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬುದ್ಧಿ ಕಲಿಸೋದಕ್ಕೆ ಮುಂದಾಗಿದ್ದಾರೆ. ಸೊ ಏನು ಮಾಡ್ತಾರೆ ಮುಸ್ಲಿಮರು? ಇನ್ ಕೇಸ್ ಸಿದ್ದರಾಮಯ್ಯ ಅವರು ಹೇಳ್ದಂಗೆನೆ 5ನೇ ತಾರೀಕು ಏನಾದರೂ ಜಮೀರ್ ಅವರು ಪ್ರಚಾರಕ್ಕೆ ಬಂದರೆ ಸ್ವಲ್ಪ ಮಟ್ಟಿಗೆ ಇನ್ನೂ ನಿರಾಳವಾಗಿ ಉಸಿರಾಡ್ಬೋದು ಸಮರ್ಥ್. ಇನ್ ಕೇಸ್ ಅವ್ರು ಬರಲ್ಲ ಅಂತಾನೆ ಹೇಳಲಾಗ್ತಾ ಇದೆ, ಬಹಳಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಸೊ DK ಅವರು ಹೇಳಿದ್ರು, ಅಯ್ಯೋ ಅವ್ರು ಬಂದು ಏನಾಗಬೇಕು ಅನ್ನೋ ರೀತಿಯಲ್ಲೇ ಒಂದು ರೀತಿಯಲ್ಲಿ ಮಾತನಾಡಿದ್ರು. ಸೊ ಅಲ್ಲಿಗೆ ಎಲ್ಲವೂ ಕೂಡ ಸರಿ ಇಲ್ಲ ಕಾಂಗ್ರೆಸ್ನಲ್ಲಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಟ್ಟಾರೆ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ನಲ್ಲಿ ಮುಸ್ಲಿಮರು ಕಾಂಗ್ರೆಸ್ಗೆ ಕೈ ಕೊಡೋದಂತೂ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ.